ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, ಪಾಡ್ಯ, ಚಿತ್ತಾ ನಕ್ಷತ್ರ. ದಿನಾಂಕ 3-4-2026 ಶುಕ್ರವಾರ. ಇಂದು ಗುಡ್ ಫ್ರೈಡೆ ಅಂಗವಾಗಿ ಬ್ಯಾಂಕ್ ಹಾಗೂ ಸರಕಾರಿ ಕಚೇರಿಗೆ ರಜೆ. ಮುಖ್ಯಾಂಶಗಳು: ಶ್ರೀ ಕನ್ಯಾಕುಮಾರಿ ದೇವಸ್ಥಾನದಲ್ಲಿ ಗುರುವಾರ ಏರ್ಪಡಿಸಿದ್ದ ದುರ್ಗಾ ಹೋಮ ಮತ್ತು ಶ್ರೀ ಸತ್ಯನಾರಾಯಣ ವ್ರತ. ಸುದ್ದಿಯ ವಿವರ. ನಮ್ಮ ಗ್ರಾಮದಲ್ಲಿರುವ ದೇವಸ್ಥಾನದಲ್ಲಿ ಏರ್ಪಡಿಸುವ ವಾರ್ಷಿಕ ಕಾರ್ಯಕ್ರಮದಲ್ಲಿ ಗ್ರಾಮದ ಭಕ್ತರೆಲ್ಲರೂ ಒಟ್ಟುಗೂಡಿ ಪೂಜೆ ಸಲ್ಲಿಸುವುದರಿಂದ ಗ್ರಾಮದಲ್ಲಿ ನೆಮ್ಮದಿ, ಶಾಂತಿ ದೊರಕುತ್ತದೆ ಎಂದು ಹೊಸತೋಟ ಕನ್ಯಾಕುಮಾರಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಗೋಚವಳ್ಳಿ ವೆಂಕಟಕೃಷ್ಣಯ್ಯ ಹೇಳಿದರು. ಮೆಣಸೆ ಗ್ರಾಮ ಪಂಚಾಯಿತಿಯ ಹೊಸತೋಟ ಶ್ರೀ ಕನ್ಯಾಕುಮಾರಿ ದೇವಸ್ಥಾನದಲ್ಲಿ ಗುರುವಾರ ಏರ್ಪಡಿಸಿದ್ದ ದುರ್ಗಾ ಹೋಮ ಮತ್ತು ಶ್ರೀ ಸತ್ಯನಾರಾಯಣ ವ್ರತ ಹಾಗೂ ನಾಗಬನದಲ್ಲಿ ಪವಮಾನ ಅಭಿಷೇಕ ಸಂದರ್ಭದಲ್ಲಿ ಮಾತನಾಡಿದರು. ದೇವಸ್ಥಾನವನ್ನು ಇತ್ತೀಚಿನ ವರ್ಷದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು, ಸಮಾರಂಭಕ್ಕೆ ಅನುಕೂಲವಾಗುವಂತೆ ಸಭಾಭವನ ನಿರ್ಮಿಸಿ ರಿಯಾಯಿತಿ ದರದಲ್ಲಿ ಅಗತ್ಯವಿರುವವರಿಗೆ ನೀಡಲಾಗುತ್ತಿದೆ. ದೇವಸ್ಥಾನದಲ್ಲಿ ಪ್ರತಿದಿನವೂ ನಿತ್ಯ ಪೂಜೆ ನಡೆಸಲಾಗುತ್ತಿದೆ ಎಂದರು. ಸಮಿತಿಯ ಹರೀಶ್ ಭಟ್ ಮಾತನಾಡಿ, ದೇವಸ್ಥಾನದಲ್ಲಿ ಪ್ರತ್ಯೇಕ ನೀರಿನ ವ್ಯವಸ್ಥೆ, ಸುತ್ತಲೂ ವಿಶಾಲ ಜಾಗವಿದ್ದು ವಾಹನ ನಿಲುಗಡೆಗೆ ಉತ್ತಮ ಅವಕಾಶ ಕಲ್ಪಿಸಲಾಗಿದೆ. ದೇವಸ್ಥಾನಕ್ಕೆ ಬರುವ ರಸ್ತೆ ಹೊಂಡಗುಂಡಿಯಿಂದ ಕೂಡಿದ್ದು, ಡಾಂಬರೀಕರಣಕ್ಕೆ ಈಗಾಗಲೇ ಮನವಿ ಸಲ್ಲಿಸಲಾಗಿದೆ ಎಂದರು. ಪುರೋಹಿತರಾದ ನರಸಿಂಹ ಭಟ್, ವೆಂಕಟೇಶ ಭಟ್ ನೇತೃತ್ವದ ಪುರೋಹಿತರ ತಂಡ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಿರ್ವಹಿಸಿದರು. ಹೋಮದ ಸಂಕಲ್ಪವನ್ನು ನಾಗರಾಜ ಭಟ್ಟ ದಂಪತಿಗಳು ಕೈಗೊಂಡರು. ಸುಹಾಸಿನಿ ಪೂಜೆ ನಡೆಯಿತು. ವಾರ್ಷಿಕ ಕಾರ್ಯಕ್ರಮದ ಅಂಗವಾಗಿ ದೇವಸ್ಥಾನವನ್ನು ತಳಿರು ತೋರಣ ಹಾಗೂ ಪುಷ್ಪಾಲಂಕೃತಗೊಳಿಸಲಾಗಿತ್ತು. ಈ ಸಂದರ್ಭದಲ್ಲಿ ರಾಮಣ್ಣಯ್ಯ, ಅಮೃತ ಭೀಡೆ, ಸತೀಶ್ ಗೌಡ, ಕೃಷ್ಣಪ್ಪ ಗೌಡ, ಮಂಜುಳಾ, ಗಿರಿಜಾಲಕ್ಷ್ಮಿ, ಶಶಿಕಲಾ, ಮೇನಾ ರಮೇಶ್, ಗೀತಾ ಭೀಡೆ, GM ಸತೀಶ್, ರಾಜು ಶೆಟ್ಟಿ, ರಂಗನಾಥ ಭೀಡೆ ಇತರರು ಇದ್ದರು. ತಾಲೂಕಿನಾದ್ಯಂತ ಸತತ 4ನೇ ದಿನವೂ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದ್ದು, ಮಧ್ಯಾಹ್ನ ನಂತರ ಜನಜೀವನ ಸ್ತಬ್ಧವಾಗಿತ್ತು. ಒಮ್ಮೆಲೆ ಭಾರೀ ಮಳೆಯಾಗಿದ್ದರಿಂದ ಕೃಷಿ ಚಟುವಟಿಕೆ ಸಹಿತ ಎಲ್ಲ ಕೆಲಸಕ್ಕೂ ಅಡ್ಡಿಯಾಗಿತ್ತು. ರಸ್ತೆಯ ಚರಂಡಿಗಳಲ್ಲಿ ಕಸ ಕಟ್ಟಿಕೊಂಡು ರಸ್ತೆ ಮೇಲೆ ನೀರು ಹರಿದಿದೆ. ಪಟ್ಟಣದಲ್ಲೂ ಮಳೆಯಿಂದ ವ್ಯಾಪಾರ ವಹಿವಾಟಿಗೆ ಅಡಚಣೆಯಾಗಿತ್ತು. ತಾಲೂಕಿನಾದ್ಯಂತ ಏಪ್ರಿಲ್ 4ರಂದು ವಿದ್ಯುತ್ ಮಾರ್ಗದ ನಿರ್ವಹಣೆಗಾಗಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 3ರವರೆಗೂ ವಿದ್ಯುತ್ ವ್ಯತ್ಯಯವಾಗಲಿದೆ. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ MS ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.